ಅಪ್ಪ, ನಮ್ಮಪ್ಪ ಕಾಣುವಲ್ದಲ್ಲ, ಎಲ್ಲೈತಿ ಅಪ್ಪ? ಎಲ್ಲೈದಿಯಪ್ಪ? ಅಪ್ಪ, ನೀನ್ ಇಲ್ಲಿದೀಯಾ? ನಾನು ಅಲ್ಲಿ ಹುಡ್ಕಾಡ್ಕೊಂತ ಬರ್ತಿದ್ದೆ ನೋಡು. ಅಪ್ಪ, ಮನೆಗೆ ಉಂಡು ಬಾ ಅಂದ್ರೆ ಆಗಂಗಿಲ್ಲ ನಿನಗೆ, ಮತ್ತೆ ಬಂದು ಇದು ಮಾಡ್ಬೇಕು ನೋಡು. ಏನು ಮಾಡ್ಲವ್ವ, ಕರೆಂಟ್ ಒಂದು ಗಡ ಬಂತು, ಮತ್ತೆ ಅದಕ್ಕೆ ಮುಂಜಾನೆ 10 ಗಂಟೆನ ಬಂದ್ಬಿಟ್ಟೆ. ತಗ ಊಟ ಮಾಡಿ, ನೀನು ಟೈಮ್ ಆತ್, ನಾನು ಹೋಗ್ತೀನಿ. ಅಬಾ ಎಷ್ಟು ಅವಸರ ಐತೆ ಅವನಿಂದ, ಎಲ್ಲಿಗೆ ಹೋಗ್ಬೇಕು ನೀನು? ಮತ್ತೆಲ್ಗಪ್ಪ ಹೋಗ್ಲಿ, ಮನೋಜನ್ಗೆ ಊಟ ಕೊಡ್ಬೇಕು, ಅದಕ್ಕೆ ಹೋಗಿ ಬರ್ತೀನಿ ನಾನು. ನೀನು ಉಂಡು ಕುತ್ಕ ಬರ್ತೀನಿ ನಾನು. ಮಗಳೇ, ಸ್ವಲ್ಪ ನನ್ನ ಮಾತು ಕೇಳವ್ವ. ಅಪ್ಪ, ನಿನಗೆ ಗೊತ್ತಿರೋ ಎಲ್ಲ ವಿಷಯನೇ ಇದೆ, ಮತ್ತೇನು? ನಾ ಅವನ್ನ ಅಸ್ತಿರ್ತ, ನಾವು ಊಟ ಕೊಡೋಕೆ ಹೋಗ್ಬೇಕಷ್ಟೇ. ಮನೆ ಎಲ್ಲಿದ್ದಾನ? ಏನವ ಮಧು ನೀನು? ಅವನು ನೋಡಿದ್ರೆ ಹಸ್ಕೊಂಡ್ ಕೂತ್ಕೊಂಡ. ಹೋಗು, ಊಟ ಕೊಡು ಅವನಿಗೆ. ನನಗೂ ಹಸುವಾಗೈತೆ, ಒಂದು ಸ್ವಲ್ಪ ಕೊಟ್ಟು ಬರ್ತೆ. ಹೋಗು. ಅಯ್ಯೋ, ಹೊತ್ತಾಗ್ಬಿಡ್ತು ಇವತ್ತು, ಬೇಜಾರಾಗಿರ್ತಾನ ನೀನು. ಮನು, ಯಾಕೋ ಬೇಜಾರಲ್ಲಿದ್ಯಾ? ಹೇಳ್ ಮನು. ಮನು ಮಾತಾಡ್ ಮನು. ಏನ್ ಮಾತಾಡೋದು? ದಿನಾಲು ನಿನ್ನ ಅದಿನೇ ಕಾಯ್ತೀನಂತ ನಿಂಗೆ ಗೊತ್ತಿಲ್ವಾ? ಇಷ್ಟೊತ್ತಾಗಿ ಬಂದಿದೀಯ, ನಾನು ಹಸ್ಕೊಂಡಿರ್ತೀನಂತ ಅಷ್ಟು ಗೊತ್ತಾಗಲ್ವಾ ನಿಂಗೆ? ಇಲ್ಲ, ಅಪ್ಪನಿಗೆ ಊಟ ಕೊಟ್ಟು ಬರ್ಬೇಕಲ್ಲ, ಅದಕ್ಕೆ ಹೊತ್ತಾಯ್ತು ಮನು. ಈಗ ಏನಾಯ್ತು? ಊಟ ತಂದಿದ್ದೀನಲ್ಲ, ಊಟ ಮಾಡ್ ಮನು. ಸರಿ ಮನು, ಇವಾಗ ಬಂದಿದ್ದೀನಲ್ಲ, ಊಟ ಮಾಡೋಣ ಬಾ, ಆಯ್ತಾ? ಸರಿ ಕೊಡು, ಹೊಟ್ಟೆ ಹಸ್ತಿದೆ ನಂಗೂ. ನಿಧಾನವಾಗಿ ಕೇಳ ಕುತ್ಕೊ. ಬಸ್ಸು ಎಲ್ಲಿದ್ದ ನನ್ನ ಮನು? ಬಸ್ಸು ಇಲ್ಲೇ ಇರ್ಬೇಕು ನೋಡು, ಇಲ್ಲಿ ಹೋಗಿದ್ದಾನೆ. ಮನು ತಗೋ, ಊಟ ಮಾಡು. ಚೆನ್ನಾಗಿದೆನಾ? ಚೆನ್ನಾಗಿದೆ. ನೀನು ಊಟ ಮಾಡಿದ್ಯಾ? ಏನ್ ಮನು ಹಿಂಗ್ ಕೇಳ್ತೀಯ? ನಿನ್ನನ್ ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ಏನು? ಅಬ್ಬಾ, ಏ ಮಧು, ನನ್ ಬಿಟ್ಟು ಇಬ್ರು ಕಲ್ತು ಊಟ ಮಾಡಕ್ ಬಿಟ್ಟಲ್ಲ, ಮತ್ ನನಗ? ನಿನ್ ಬಿಟ್ಟು ಊಟ ಮಾಡ್ತೀವೇನೋ? ತಗ ಊಟ ಮಾಡ್ಬಾ, ಊಟ ಮಾಡು. ಜೋರೈತೆ, ಊಟ ಮಾಡ್ರಿ.
ಮನು, ನಿಧಾನವಾಗಿ ಬಾ ಮನು. ಬಾ ಮನು, ಹುಷಾರ್ ಬಾ. ಇರು, ನಿಧಾನ ಮನು. ಎಲ್ಲಿ ಕರ್ಕೊಂಡು ಬಂದಿದೀಯ ಮಧು? ಎಲ್ಲಿ ಇಲ್ಲ, ಕುತ್ಕೋ ನೀನು, ನಿಧಾನ. ಮಧು, ಹೇಳ್ ಮನು. ನಾನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಯಾಕೆ ಮನು ಈಗ ಕೇಳ್ತಿದ್ಯಾ? ಏ ಮನು, ಮನು, ಏ ಮನು, ಜಳಕೋಕ್ ಹೋಗೋಣ ಬಾರ. ಜಳಕ ನೀನು ಮಾಡು. ಇಲ್ಲ ಹೋಗೋಣ ಬಾ, ಜಳಕ ಮಾಡಿ ಬರೋಣ ಬಾ. ಇಲ್ಲ, ನನಗೆ ಯಾಕೋ ಮನ್ಸರಿಲ್ಲ, ನೀನು ಮಾಡು. ನಾನು ಹೋಗ್ತೀನಿ ನೋಡಾಗಾರ. ಏನು ಮರ ಇನ್ನು ಮಕ್ಕಂಡನಲ್ಲ. ಏ ಮನು, ಮನು, ಏ ಮನು, ಎದ್ದಳು. ಟೈಮ್ ಎಷ್ಟಾಯ್ತು? ಟೈಮ್ ನನಗೆ ಗೊತ್ತಾ, ನಿನಗೆ ಗೊತ್ತಾಗತ್ತಾ? ಎದ್ದಳು, ಟೈಮ್ ಆಯ್ತು. ಯಾಕೋ ಮಧು ಬರ್ಲಿಲ್ಲಲ್ಲ? ಇನ್ನೂ ಬಂದಿಲ್ವಾ? ಇನ್ನೂ ಬರ್ಲಿಲ್ಲ. ಬುತ್ತಿನೂ ತರ್ಲಿಲ್ಲ. ಯಾಕೆ ಬಂದಿಲ್ಲ? ಎಷ್ಟೊತ್ತಾಯ್ತು? ನೋಡೋಣ, ಮನೆ ಹತ್ರ ಹೋಗಿ ಬರೋಣ. ಒತ್ತು ಬೇರೆ ಭಾಳ ಆಯ್ತು, ಬರ್ಲಿಲ್ಲಲ್ಲ ಮಧು. ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ಅಲ್ಲ, ಏನಾದ್ರೂ ಮನೇಲಿ ತೊಂದ್ರೆ? ತೊಂದ್ರೆನಾ? ಏನು ತೊಂದರೆ? ಹಂಗಲ್ಲ ಮನು, ಅಲ್ಲ ಟೈಮ್ ಬೇರೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಬರ್ಲಿಲ್ಲ ಅಂತ ಹೇಳಿದೆ ಅಷ್ಟೇ ನಿನಗೆ. ಹೌದಾ? ಹಾ, ಏನಾಗತ್ತಂತ ಮನೆಗಾರ ಹೋಗೋಣವಾ? ನೋಡಿ ಬರೋಣ ಬಾ. ಸರಿ, ತಡಿ ನಾ ಆ ಕಡೆ ಬರ್ತೀನಿರು. ಏ ಮಧು ಯಾಕೆ ಕೆಮ್ತಿದ್ದಾಳಲ್ವಾ? ಮಧು ಕೆಮ್ತಿದ್ದಾಳ? ಏನಾಯ್ತು ಕೇಳ್ಬೇಕು. ಕೇಳನ್ ಬಾ, ಅಷ್ಟು ಅವಸರ ಯಾಕೆ ಮಾಡ್ತೀವ? ಮಧು, 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 ಏನಾಯ್ತು ಮಧು? ಮಧು, ಯಾಕೆ ಹುಷಾರಿಲ್ಲ ಅಂತ? ಏನಾಯ್ತು? ಏನಿಲ್ಲ ಮನು, ಸ್ವಲ್ಪ ಹುಷಾರಿದ್ದಿಲ್ಲ, ಅದಕ್ಕೆ ನನಗೆ ಇವತ್ತು ಊಟನೇ ತರಕ್ಕಾಗ್ಲಿಲ್ಲ ಮನು. ಇರ್ಲಿ ಬಿಡು, ನಿಂಗೆ ಏನಾಯ್ತು ಹೇಳಿ. ಈಗ ನಡಿ, ಆಸ್ಪತ್ರೆ ಹೋಗೋಣ. ಇರ್ಲಿ ಮನು, ಹುಷಾರಿದ್ದೀನಿ ನಾನು, ಇವಾಗಿನೂ ಎದ್ದಿದ್ದೀನಿ. ಇಲ್ಲ, ನಡಿ ಹೋಗೋಣ, ಆಸ್ಪತ್ರೆ ಹೋಗೋಣ, ನಡಿ. ಇರ್ಲಿ ಮನು, ಬಾ, ಹೇಳಿದ್ರು ಕೇಳು, ಬಾ ಹೋಗೋಣ. ಏನಾಗೈತಮ್ಮ? ಕೆಮ್ಮಾಗೈತಾ? ಏನಿಲ್ಲ, ಆಯ್ತು, ಎದ್ದೇಳಿದ್ರು ಆಯ್ತು ನೋಡು. ಬಾಮ್ಮ. ಅವ್ರಿಗೆ ಏನಾಗಿಲ್ಲ, ಸ್ವಲ್ಪ ಕೆಮ್ಮಾಗಿದೆ. ಒಂದು 2 ಥರ ಗುಳಿಗೆ ಬರ್ತೀನಿ, ಕಮ್ಮಿ ಆಗ್ಬಿಡುದು ನಾಳೆ. ಏನು ಟೆನ್ಷನ್ ತೊಗೊಬೇಡ. ಓಕೆ, ಆಯ್ತಾಯ್ತು. ಅದೇ ಇವನೇನು ನೋಡಕತ್ತಾನ? ಹಲೋ, ಓಯ್ ಸರ್. ಸರ್ ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ ಸರ್. ಹಾಂ, ಸರಿ, ನಿಮ್ಗೇನಾಗಿಲ್ಲ. ಸ್ವಲ್ಪ ಮಾತ್ರೆ ಕೊಡ್ತೀನಿ, ತೊಗೊಂಬಿಡಿ. ನೈಟೆಲ್ಲ ಕವರ್ ಆಗಿಬಿಡುತ್ತೆ. ಆಯಿತು. ಇವ್ನಿಗೇನಾಗಿದೆ? ಇವ್ನಿಗೆ ಯಾಕೆ ಕಣ್ಣು ಕಾಣ್ತಾ ಇಲ್ಲ? ಏನಾಗಿದೆ ಸರ್? ಅದು
ದಣೆ ಬೆಟ್ಟಿ ಶೋಕಿ ತಗೊಂಡಿದ್ ಸಾಕು, ನಿಮ್ಮ ಹುಡುಗಿ ಬರ್ತಾಳ ಬಾ. ನಡಿ ಬಂದೆ. ಎಲ್ಲೋ ಇನ್ನೂ ಬಂದೇ ಇಲ್ಲ. ಬಂದಲ್ಲ ಬಂದ್ಲಲ್ಲ. ಬರ್ಲಿ ಬರ್ಲಿ. ಹುಡುಗ ನಗಿತಲ್ಲೇ ಅಲ್ಕಿಸ್ತಿಯಲ್ಲ, ಯಾಕ್ಲೆ ಎದಕ್ ಬಂದಿ ಇವತ್ತು ಇಲ್ಲಿಗೆ? ಹೋಗ್ಲೇ ನಿನ್ನ ಮನುಷ್ಯನಾಗಿರೋದು ಹೇಳೋಗಾಕಿಗೆ. ಹೌದಲ್ಲ ಮಧುವ್ರೆ ಮಧುವ್ರೆ ಏನ್ರಿ ನಿಮ್ದು? ಮಧುವ್ರೆ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು ನಾನು. ಏನ್ ಹೇಳಿ? ನೀ ಬೇಕನ್ನುವುದು ಆಕರ್ಷಣೆ, ನೀನೇ ಬೇಕನ್ನುವುದು ನಿಜವಾದ ಪ್ರೀತಿ. ಮಧುವ್ರೆ, ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ನನ್ನನ್ನು ಮದುವೆ ಆಗ್ತೀರಾ? ಲೇ ಅಲ್ಲಿ ನೋಡಲೇ. ಓಯ್ ಮನು, ನಾಳೆ ಹೇಳ್ತೀನಿ. ಸರ್ ಸರ್ ನನ್ನ ಮನೋಗೆ ಏನಾಯ್ತು ಹೇಳಿ ಸರ್. ಸರ್ ಹೇಳಿ ಸರ್, ಏನಾಯ್ತು ಹೇಳಿ ಸರ್. ಸಮಾಧಾನ ತಗೊಳ್ಳಿ ಮೇಡಮ್, ಸಮಾಧಾನ ತಗೊಳ್ಳಿ. ಆಕ್ಸಿಡೆಂಟ್ ಆಗಿರೋದ್ರಿಂದ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದಿರೋದ್ರಿಂದ ಕಣ್ಣಿನ ನರಕ್ಕೂ ಪೆಟ್ಟು ಬಿದ್ದಿದೆ. ಹಾಗಾಗಿ ಅವ್ರ ದೃಷ್ಟಿ ಕಳ್ಕೊಂಡಿದ್ದಾರೆ ಸರ್. ಅವ್ರಿಗೆ ಇನ್ನು ಮುಂದೆ ಕಣ್ಣು ಕಾಣಿಸೋಲ್ಲ. ಎಲ್ಲ ನನ್ನಿಂದಲೇ ಕಣ್ಣು ಕಳ್ಕೊಂಬಿಟ್ಟ ಅವನು ಅವತ್ತೇ ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡಲಿ, ಇಷ್ಟೆಲ್ಲ ನನ್ನಿಂದಾನೇ ಆಗಿದ್ದು. ಇಲ್ಲ, ಈಗ ಆಗ್ಬಾರ್ದು. ಸರಿ, ಇನ್ಮೇಲಿಂದ ನಾನು ಅವ್ರಿಗೆ ಕಣ್ಣಿಗೆ ಕಣ್ಣಾಗಿರ್ಬೇಕು ಸಾಯೋವರೆಗೂ. ನಾನು ಅವನ್ನ ಮದುವೆ ಆಗೋದೇ ಸರಿ. ಓ, ಇಷ್ಟೆಲ್ಲ ಆಯ್ತಾ? ನಾನು ಒಂದು ಟೈಮ್ ಚೆಕ್ ಮಾಡ್ಬೋದಾ ಇವನ್ನ?
ಏನಿಲ್ಲ, ಸುಮ್ಮನೆ ಕುತ್ಕ ನೀನು. ಏನಿಲ್ಲ, ಸುಮ್ಮನೆ ಕೂತ್ಕೊ. ಮಧು, ಇವರಿಗೆ ಕಣ್ಣು ಮತ್ತೆ ಬರುತ್ತೆ. ಹೌದಾ? ಅವರಿಗೆ ಕಣ್ಣು ಬರುತ್ತೆ. ಹಾ, ಹೌದಾ? ಬರುತ್ತಾ ಸರ್ ಕಣ್ಣು? ನಿಜವಾಗ್ಲೂನಾ? ಅವ್ರಿಗೊಂದು ಆಪ್ರೇಷನ್ನು ಕೂಡ ಮಾಡಬೇಕಾಗತ್ತೆ. ಆದರೆ ಏನು ಸರ್ ಹೇಳಿ ಸರ್. ಹಿಂಗೆ ಹೇಳ್ಬೇಕು ನಾನು. ಆದರೆ ಅವ್ರಿಗೊಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಡೀತಾ? 10 ಲಕ್ಷ ರೂಪಾಯಿನಾ? ಮಧು, ಬಸ್ಸು, ನೀವು ಇಷ್ಟೊತ್ತನ ಏನು ಮಾಡಿದ್ರಿ ಅಂತ ನಂಗೆ ಗೊತ್ತಾಯ್ತು. ಅದು ಯಾವುದೂ ಆಗಲ್ಲ. ನಡಿ, ಹೋಗೋಣ, ನಡೀರಿ ಹೋಗೋಣ, ನಡೀರಿ. ಮಧು, ಬಾಯವ್ವ ಇಲ್ಲಿ ಬಾ, ಕೂತ್ಕೋ ಬಾ. ಏನಪ್ಪ? ಬಾ, ಇತ್ತ ಬಾ. ಉಂಡೇನವ? ಹಾ, ಉಂಡಿನಪ್ಪ. ನೀನು? ನಾನು ಊಟ ಮಾಡಿದ್ನವ. ಹೇಳಪ್ಪ. ನಾನು ನಿನಗೊಂದು ಮಾತು ಹೇಳ್ಬೇಕಂತ ಮಾಡಿದ್ನವ. ಹೇಳಪ್ಪ. ಏನದು? ಅಪ್ಪನ ಮಾತು ಕೇಳ್ತಿಯಲ್ಲವ? ಕೇಳ್ತೀನಪ್ಪ, ಹೇಳು. ಏನಿಲ್ಲವ, ನನ್ನ ಮಾತು ನೀನು ನಡೆಸ್ಕೊಟ್ನಿ ಅಂದ್ರೆ ನಿನ್ನ ಭಾಳ ಬಂಗಾರ ಆಕತಿ. ಅಂದ್ರೆ ಅಪ್ಪ? ಅಂದ್ರೆ ಅಲ್ಲವ, ಕಣ್ಣಿದ್ದಾರ ದುಡ್ಕೊಂಡು ತಿನ್ನಕ್ಕೆ ಆಗಲ್ಲ. ಕಣ್ಣಿಲ್ದವನಿಗೆ ಮದುವೆ ಮಾಡ್ಕೊಂಡು ಏನು ಮಾಡ್ತಿ? ನಿನಗಾಗಲೇ ನಾನು ಒಂದು ಚಂದನ ಹುಡುಗನ, ಒಳ್ಳೆ ಹುಡುಗನ ಹುಡುಕೀನಿ. ಅವನು ಕಟ್ಕೊಂಡು ನೀನು ಏನು ಮಾಡ್ತೀಯವ್ವ? ಹಾಂ, ನಿನಗಾಗಲಿ ಒಂದು ಒಳ್ಳೆ ಹುಡುಗನ ಹುಡುಕೀನಿ. ಬೇಕಾದಂಗೆ ಅದಾರ, ನೆಳ್ಳ ಕುಂತ್ಕೊಂಡು ನೋಡ್ಬೋದು ನೀನು. ಅದನ್ನು ಕುಳ್ಳನ ಕಟ್ಕೊಂಡು ಯಾಕೆ ಅನುಭವಿಸ್ತೀಯವ? ಬೇಡ. ಅಪ್ಪ, ನಾನು ಮನು ಪ್ರೀತಿ ಮಾಡೋ ವಿಷಯ ನಿನಗೂ ಗೊತ್ತೈತಿ. ಆದರೂ ಯಾಕಪ್ಪ ಈ ಥರ ಮಾತಾಡ್ತೀಯ? ಹೌದವ್ವ, ಗೊತ್ತೈತಿ. ಆದರೂ ಆ ಕುರುಡನ ಕಟ್ಕೊಂಡು ಯಾಕೆ ಅನುಭವಿಸ್ತಾಳಂತ ಮಗಳ ಭವಿಷ್ಯನ ತಂದೆಯೇ ಅರ್ಥ ಮಾಡ್ಕೊಳಂತದ್ದಪ್ಪ. ನಾನು ಎಷ್ಟು ದಿನ ಅಂತ ಅನುಭವಿಸ್ತೀಯಳು? ಇಲ್ಲಿ ಮಾಡ್ಕೊಂಡ್ರೆ ಸುಖವಾಗಿರ್ತಾಳಂತ ನನ್ನ ಮಗಳು ಖುಷಿದಿಂದ ಇರ್ಬೇಕನ್ನೋದು ನನ್ನ ಆಸೆ. ಅಪ್ಪ, ನನಗಾಗಲ್ಲಪ್ಪ. ನನಗೆ ಅವ್ನು ಬಿಟ್ಕೊಡಕ್ಕೆ ಆಗಲ್ಲಪ್ಪ. ನಾನು ಅವನ್ನೇ ಮದುವೆ ಆಗ್ತೀನಪ್ಪ, ಪ್ಲೀಸ್ ಅಪ್ಪ. ಮಧು, ನಾನು ಹೇಳೋದು ನಿನಗೇನು ಕಿವಿಯಾಗಿಲ್ಲ? ಹಾಂ, ಕಣರ ಕಂಡು ಕುಳ್ಳು ಕೊಟ್ಟನಂದ್ರೆ ಊರನ ಮಂದಿ ನನಗೆ ಉಗುಳ್ತಾರೆ. ಹಾಂ, ನೀನೇನು ಕುಳ್ಳೆ ಕುಂಟೆ? ನಾನು ನೋಡಿದ ವರದದಿಂದ ನೀನು ಮದುವೆ ಆಗ್ಬೇಕು. ನಾನು ನೋಡಿದವನು ಹುಡುಗನ್ನ ಮದುವೆ ಆಗ್ಬೇಕು ನೀನು. ಇಲ್ಲಂದ್ರೆ ಮತ್ತೆ ಇವತ್ತು ಬೇರೆ ಆಕೈತಿ ನಿನ್ನ ಕತಿ. ಅಪ್ಪ ಪ್ಲೀಸ್, ಆಗಲ್ಲಪ್ಪ. ನನಗೆ ಅವನಿಲ್ಲದೆ ಇರಕ್ಕೆ ಆಗಲ್ಲಪ್ಪ. ಅರ್ಥ ಮಾಡ್ಕೊಳಪ್ಪ, ಪ್ಲೀಸ್ ಅಪ್ಪ. ಕುರುಡಾದ್ರೆ ಏನಾಯ್ತಪ್ಪ? ನಮ್ಮ ಪ್ರೀತಿ ನಿಜಪ್ಪ, ಅರ್ಥ ಮಾಡ್ಕೊಳಪ್ಪ, ಪ್ಲೀಸ್ ಅಪ್ಪ. ಅವನಿಲ್ದೆ ನಾನು ಬದುಕಿರಲ್ಲಪ್ಪ. ಮಧು, ನೀನು ಹೇಳ್ದಂಗೆ ನಾನು ಕೇಳಗಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು. ಸುಮ್ಮನೆ ನಾನು ಹೇಳಿದ ಹುಡುಗನ ಮದುವೆ ಆದಿ ಸರಿ ಹೋತು. ಇಲ್ಲಾಂದ್ರೆ ಮತ್ತೆ ಕಪಾಳ ಜಾಜರ್ತಿ ತಿಂದು. ಅಪ್ಪ ಬೇಡಪ್ಪ, ನನಗೆ ಅವನಿಲ್ದೆ ಬದುಕಕ್ಕೆ ಆಗಲ್ಲಪ್ಪ. ಅಪ್ಪ ಬೇಡಪ್ಪ, ಅರ್ಥ ಮಾಡ್ಕೊಳಪ್ಪ. ನಾವು ತುಂಬಾ ಇಷ್ಟಪಟ್ಟಿದೀವಪ್ಪ. ಅವನಿಲ್ದೆ ನನಗೆ ಬದುಕಕ್ಕೆ ಆಗಲ್ಲಪ್ಪ. ಹುಡು, ನೀನು ಹೇಳ್ದಂಗೆ ಕೇಳಕ್ ಬಂದಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ಬೇಕು. ಅಪ್ಪ ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳಪ್ಪ. ನಾನು ಹೇಳಿದವನು ಮದುವೆ ಆಗಲಿಲ್ಲ ಅಂದ್ರೆ ನಿನ್ನ ಖಾತೆನೇ ಬೇರೆ ಮಾಡ್ತಾನೆ ಇವತ್ತು.
ಹುಷಾರು. ನಾನು ಓಪನ್ ಹೇಳೋವರೆಗೂ ಏನು ಓಪನ್ ಮಾಡಬೇಡ. ಓಪನ್ ಮಾಡಬೇಡ. ಮಾಡಿ ಸ್ಲೋ ಓಪನ್ ಯುವರ್ ಐಸ್. ನಿಧಾನವಾಗಿ ಕಣ್ಬಿಡಪ್ಪ. ಎಷ್ಟೀಗ? 1 ಎಷ್ಟು? 3 ಎಷ್ಟು? 2 ಬಂದು ಕಣ್ಣು. ಮಧು 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 ಏನ್ ಮಧು ಇದು? ಏನದು ಅಂದ್ರೆ ತಾಳಿ ಅದು. ಏಯ್ ಮಧು, ನನಗೆ ಕಣ್ಣು ಬಂದು ಅನ್ನೋ ಕಾರಣಕ್ಕೆ ತಮಾಷೆ ಮಾಡ್ತಾ ಇದೀಯಾ ನನಗೆ? ತಮಾಷೆ ಅಲ್ಲ, ನನಗೆ ನಿಜವಾಗ್ಲೂ ಮದ್ವೆ ಆಗಿದೆ. ನೋಡು, ಇವರೇ ನನ್ನ ಹಸ್ಬೆಂಡ್. ಅವ್ರನ್ನ ಮದುವೆ ಆಗೋಗಿದ್ರೆ ನನ್ನನ್ನ ಯಾಕೆ ಇಷ್ಟಪಟ್ಟಿ ನೀನು? ನನ್ನನ್ನ ಯಾಕೆ ಪ್ರೀತಿಸಿದಿ? ಮನ್ನು, ನಾನ್ ಸ್ವಲ್ಪ ಹೇಳದನ್ ಏ ಬಸ್ಸು, ನನಗೆ ಯಾರು ಆಪರೇಷನ್ ಮಾಡಿಸಿದ್ದು? ನನಗೆ ಯಾಕಾರ ಕಣ್ಣು ಬಂದ್ವೇನೋ? ಕಣ್ಣು ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು. ಈ ಹುಡುಗಿರ ಹಣೆ ಬಾರನೇ ಇಷ್ಟು. ಒಬ್ಬನ ಪ್ರೀತಿಸ್ತಾರೆ, ಇನ್ನೊಬ್ಬನ ಯಾರೋ ದುಡ್ಡಿದೆ ಅಂತ ಮದುವೆಗೆ ಹೋಗ್ತಾರೆ. ಛೇ. ಏ ಮನು, ಮನು 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 ನನಗೆ ಮೋಸ ಮಾಡಿದ್ಲಲ್ಲ ಅವಳು. ಬಿಡಲ್ಲ, ಏನಾದರೂ ಮಾಡೇ ಮಾಡ್ತಾನೆ ಅವಳಿಗೆ, ಅಂದರೆ ಗೊತ್ತಾಗೋದು. ಏನು ಅವಳ ಮೇಲೆ ಸಿಟ್ಟಾಕೇಸಿ ಅವಳಿಗೆ ಏನಾರು ಮಾಡೋಕ್ಕಂತ ಹೊರಟಿಯೇನು? ಅದೆಲ್ಲ ನಿನ್ಗೇನು ಗೊತ್ತಾಯ್ತು? ಅವಳೇನು ಅಂತ ನಿನ್ಗೆ ಗೊತ್ತಾ? ನಿನ್ನ ಪ್ರೀತಿಗೋಸ್ಕರ ಅವಳು ಏನೇನು ಮಾಡಿದೆ ಅಂತ ನಿನ್ಗೆ ಗೊತ್ತಾ? ಮೊದ್ಲು ಅಂತ ತಿಳ್ಕೊ ನೀನು. ಗಡಗಡ ಬಾ ಬಾರವ್ವ. ಅಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನೀನು? ನೀ ಸುಮ್ಮನೆ ಬಾರವ್ವ, ಮಾತಾಡಬೇಡ. ನೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ ಬಂದ್ಲು. ಹೇಳ್ತೀನಿ ಬಾ. ಗಡಗಡ ಬಾ. 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 ಎಲ್ಲಿಗಂತ ಹೇಳ್ ಮೊದ್ಲು. ಸುಮ್ಮನೆ ಬಾ. ನಮಸ್ಕಾರ. ಓ ಚಂದ್ರಪ್ಪ, ಬರ್ರಿ ಕೂಡ್ ಬರ್ರಿ ಕೂಡ್. ನಮಸ್ಕಾರ ರೀ. ಬಾ ಚಂದ್ರಪ್ಪ, ಈಗ ಬಂದೆ. ಬಾ ಕೂಡ್. ಪರವಾಗಿಲ್ಲ ಬಿಡ್ರಿ. ಏನು? ಅದೇ ರೀ ಸರ, ಮೊನ್ನೆ ಮಾತಾಡಿದ್ವಲ್ಲ, ಅದ್ರ ವಿಷಯನ ನಾನು ಹೇಳಕ್ಕಂತ ಬಂದೆ. ಇವ್ರ ನಮ್ಮ ಮಗಳು. ನಮಸ್ಕಾರ. ನಿನ್ನ ಮದುವೆ ಆಗಕೊಂಡು ಇವ್ರ ನೋಡವ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಿನ್ನ ಮಗಳು ನಾನು ನೋಡಿದ್ದೆ. ನಾನೇ ಬಂದು ನಿನ್ನ ಮನೆಗೆ ಕೇಳ್ಬೇಕಂತ ಮಾಡಿದ್ದೆ, ಬಟ್ ನೀನೇ ಬಂದು ನಾನು ಕೇಳ್ಬೇಕಾದ್ರೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಅಷ್ಟು ಮಾಡಿ ಪುಣ್ಯ ಕಡಿಯರಿ.
ಯಾವುದೋ ಕಾರಣಕ್ಕೂ ನಮ್ಮ ಮಗಳನ್ನ ಕೈ ಬಿಡಬೇಡ್ರಿ. ಇಲ್ಲ 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 ಇಲ್ಲ. ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಅವಳು ಹೊಸ ಬೆಳಕಾಗಿ ಬರ್ತಾ ಇದ್ದಾಳೆ. ಯಾವತ್ತೂ ಕೈ ಬಿಡೋದಿಲ್ಲ. ಅಷ್ಟು ಮಾಡ್ರಿ. ನಾನು ಡಾಕ್ಟ್ರು ಮಾತಾಡೋದು. ಆ್ಯಕ್ಚುಲಿ ನಿಮ್ಮನ್ನು ಮೊದಲೇ ನಾನು ನೋಡಿದ್ದೆ. ನಿಮ್ಮನ್ನೇ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮ್ಮಪ್ಪ ನಿಮ್ಮನ್ನು ನನ್ನ ಮನೆಗೆ ಕರ್ಕೊಂಬಂದು, ಡಾಕ್ಟ್ರೇ ನನ್ನ ಮಗಳು ನೀವು ಮದುವೆ ಆಗ್ತೀರಾ ಅಂತ ಕೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಹಾಗೆ ನಿನ್ನ ಕತೆ ಎಲ್ಲ ನಾನು ಕೇಳಿದ್ದೀನಿ. ನಿಮ್ಮ ಹುಡುಗ್ಗೆ ಕಣ್ಣು ಹೋಗಿದ್ದು ಕೂಡ ನನಗೆ ಗೊತ್ತು. ನನಗೊಂದು ವಿಷಯ ಕೂಡ ಗೊತ್ತು. ನಿಮ್ಮ ಹುಡುಗಿಯ ಕಣ್ಣು ಆಪರೇಷನ್ ಮಾಡಬೇಕಂತನೂ ನನಗೆ ಗೊತ್ತು. ನಿಮ್ಮ ಕಣ್ಣು ಆಪರೇಷನ್ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ. ಬಟ್ ಒಂದು ಕಂಡೀಷನ್, ನೀವು ನನ್ನ ಮದುವೆ ಆದರೆ ಮಾತ್ರ. ಓಕೆನಾ? ಓಕೆ, ನೋಡಿ ಯೋಚನೆ ಮಾಡಿ ನಾನು ಕಾಲ್ ಮಾಡಿ. ಓಕೆ, ಬಾಯ್. ಸಿ. ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಈ ಕಿರುಚಿತ್ರನ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಣ್ಣ ಪುಟ್ಟ ಕಿರುಚಿತ್ರನ ಮಾಡ್ತಾಯಿದ್ವಿ. ಸೊ ನಮಗೆ ನಿಮ್ಮ ಸಪೋರ್ಟ್ ಮುಖ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.